ಕೃಷ್ಣನ ಬಾಲ್ಯದ ಮಿತ್ರನಾದ ಕೂಚೇಲನು ಸುದಾಮ ಒಬ್ಬ ದರಿದ್ರ ಬ್ರಾಹ್ಮಣನು. ಆದರೆ ಅವನು ಪರಮಭಕ್ತನಾಗಿದ್ದ. ತನ್ನ ಪತ್ನಿಯ ಸಲಹೆಯಂತೆ ಅವನು ಶ್ರೀಕೃಷ್ಣನನ್ನು ಭೇಟಿಯಾಗಲು ದ್ವಾರಕೆಗೆ ಹೋದನು, ಏಕೆಂದರೆ ಅವನ ಆರ್ಥಿಕ ಸ್ಥಿತಿ ತುಂಬಾ ಕಷ್ಟಕರವಾಗಿತ್ತು. ಹೋದಾಗ ಕೂಚೇಲನು ಕೃಷ್ಣನಿಗೆ ನೀಡಲು ಯಾವುದೂ ಬಹುಮೂಲ್ಯವಾದ ಉಡುಗೊರೆಯನ್ನು ತೆಗೆದುಕೊಂಡಿರಲಿಲ್ಲ. ಅವನ ಪತ್ನಿ ಕೊಟ್ಟ ತುಪ್ಪದ ಹುರಿದು ಒಣಗಿ ಹಾಳಾದ ಅಕ್ಕಿಯನ್ನು ಅವಲಕ್ಕಿ ತನ್ನೊಂದಿಗೆ ತೆಗೆದುಕೊಂಡು ಹೋದನು. ದ್ವಾರಕೆಗೆ ತಲುಪಿದ ಕೂಡಲೇ ಕೃಷ್ಣನು ಆತ್ಮೀಯವಾಗಿ ಕೂಚೇಲನನ್ನು ಸ್ವಾಗತಿಸಿದರು. ಅವನನ್ನು ತನ್ನ ಸಿಂಹಾಸನದಲ್ಲಿ ಕುಳಿರಿಸಿಕೊಂಡು ಆತ್ಮೀಯವಾಗಿ ಮಾತುಕತೆಯನ್ನಾಡಿದನು. ಕೃಷ್ಣನು ಅವನಿಂದ ತಂದ ಹಳಸಿದ ಅವಲಕ್ಕಿಯನ್ನು ಭಕ್ತಿಯಿಂದ ಸ್ವೀಕರಿಸಿದನು. ಕೂಚೇಲನು ತನ್ನ ಸಂಕಟವನ್ನು ಹೇಳಲಿಲ್ಲ, ಆದರೆ ಕೃಷ್ಣನ ಪ್ರೀತಿಯೇ ಅವನಿಗೆ ಸಂಪತ್ತಿನಂತಿತ್ತು. ತನ್ನ ಮನೆಯಿಂದ ಹಿಂತಿರುಗಿದಾಗ ಅವನು ತನ್ನ ಕುಟೀರದ ಬದಲು ಭವ್ಯವಾದ ಅರಮನೆಯನ್ನು ಕಂಡನು. ಅವನಿಗೆ ಏನಾಗುತ್ತಿದೆ ಎಂದು ಅರ್ಥವಾಗಲಿಲ್ಲ. ಕೃಷ್ಣನ ಕೃಪೆಯಿಂದ ಅವನ ಬಡತನ ಮಾಯವಾಯಿತು.